ಅವಳು ಇನ್ನೂ 7th ಸ್ಟ್ಯಾಂಡರ್ಡ್ ಓದ್ತಿರೋ ಹುಡುಗಿ, ಆದರೆ 5 ತಿಂಗಳ ಪ್ರೆಗ್ನೆಂಟು. ಯಾರಿದಕ್ಕೆ ಕಾರಣ ಅಂತ ಕೇಳಿದ್ರೆ ಇಬ್ಬರು ಮಕ್ಕಳ ತಂದೆ ಕಡೆ ಬೆರಳು ಮಾಡಿ ತೋರಿಸ್ತಾಳೆ. ಅವನನ್ನು ಕೇಳೋದಕ್ಕೆ ಹೋದರೆ ಅವಳಿಗೂ ನನಗೂ ಸಂಬಂಧನೇ ಇಲ್ಲ, ಆದರೆ ಅವಳ ಅಮ್ಮನಿಗೂ ನನಗೂ ಸಂಬಂಧ ಇರೋದು ಸತ್ಯ ಅಂದಿದ್ದಾನೆ. ಏನಿವರ ಕಥೆ ಅನ್ನೋದನ್ನು ಒಂದ್ಸಲ ನೀವೇ ನೋಡಿ. ಕೆಂಗೇರಿಯಲ್ಲಿ ಅಪ್ರಾಪ್ತ ಬಾಲಿಕೆಯ ಮೇಲೆ ಅತ್ಯಾಚಾರ ನಡೆದಿದ್ಯಂತೆ. ಆರೋಪಿಯನ್ನ ಅರೆಸ್ಟ್ ಮಾಡಿದ್ದಾರಂತೆ ಅನ್ನೋ ಸುದ್ದಿ ಕೇಳಿ ಅಲ್ಲಿಗೆ ಹೋದ ನಮ್ಮ ರಿಪೋರ್ಟರ್ಗೆ ಕಂಡಿದ್ದು ಈ ದೃಶ್ಯ. ಇವನೇ ಆ ಆರೋಪಿ. ಹೆಸರು ನಾಗೇಂದ್ರ ಬಾಬು ಅಂತ. ಬಿಬಿಎಂಪಿಯಲ್ಲಿ ಲಾರಿ ಡ್ರೈವರ್ ಆಗಿರೋ ಈ ಪುಣ್ಯಾತ್ಮನಿಗೆ ಈಗ 23 ವಯಸ್ಸು. ಆಗ್ಲೇ ಒಬ್ಬ ಮಗ ಇದ್ದಾನೆ. ಇನ್ನೊಂದು ಮಗುವಿಗೆ ಜನ್ಮ ಕೊಡೋ ತಯಾರಿಯಲ್ಲಿ ಹೆಂಡತಿ ಇದ್ದಾಳೆ. ಇಂಥ ಟೈಮಲ್ಲಿ ಇವನ ಮೇಲೆ ಬಂದಿರೋದು ಅಪ್ರಾಪ್ತ ಹುಡುಗಿಯನ್ನ ಕೆಡಿಸಿದ ಆರೋಪ. ಆ ಹುಡುಗಿಗೀಗ 5 ತಿಂಗಳು. ಇಷ್ಟು ದಿನದವರೆಗೂ ಹೆತ್ತವರಿಗೆ ಈ ವಿಷಯ ಗೊತ್ತಿರಲಿಲ್ಲ. ನಾವು ಬೆಳಗ್ಗೆ 6 ಗಂಟೆಗೆ ಹೋದ್ರೆ 2 ಗಂಟೆಗೆ ಬರ್ತೀವಿ. ಆ ಹುಡುಗಿ ಇಲ್ದಿರೋ, ನಾವು ಅವ್ರ ಅಪ್ಪಾರಮ್ಮ ಯಾರು ಇಲ್ದಿರೋ ಟೈಮಲ್ಲಿ ಹುಡುಗ ಬಂದು ಚಾಕ್ ತೋರಿಸಿ ಬೆಲ್ಟ್ ತೋರಿಸಿ ಭಯ ಹೇಳ್ತಿರೋದಂತೆ. ಅದಕ್ಕೆ ಆ ಹುಡುಗಿ ಆ ಥರ ಹೇಳೇ ಇಲ್ಲ ನಮಗೆ. 5 ತಿಂಗಳಾದ್ರೂ ಹೇಳಿಲ್ಲ ಹುಡುಗಿ. ಆ ಮನುಷ್ಯ ನಾಗೇಂದ್ರ ಆಕೆಗೆ ಹೆದರ್ಸಿದ್ರಿಂದ ಅವಳು ನಡೆದಿರೋದನ್ನ ಯಾರತ್ರನೂ ಹೇಳೇ ಇಲ್ಲ ಅಂತಾರೆ. ಅಸಲಿಗೆ ಆ ಹುಡುಗಿಗಾದ್ರೂ ತಾನು ಪ್ರೆಗ್ನೆಂಟ್ ಅನ್ನೋದು ಗೊತ್ತಿತ್ತೋ ಇಲ್ವೋ. ಅಷ್ಟು ಚಿಕ್ಕ ವಯಸ್ಸು ಅವಳದ್ದು. ಒಂದ್ ವೇಳೆ ಆಕೆಗೆ ಗೊತ್ತಾಗಿದ್ರೆ ಭಯ ಪಟ್ಕೊಳ್ದೆ ಇರ್ತಾ ಇದ್ಲ. ಆ ವಿಷಯವನ್ನ ನಾಗೇಂದ್ರನಿಗೆ ಹೇಳಿ ಆತ ಇದರಿಂದ ತಪ್ಪಿಸಿಕೊಳ್ಳೋದಕ್ಕೊಂದು ವ್ಯವಸ್ಥೆ ಮಾಡದೇ ಇರ್ತಿದ್ನ, ಅಥವಾ ಅವಳೇ ನಡೆದಿರೋ ಅವಘಡದ ಬಗ್ಗೆ ಹೆತ್ತವರಿಗೆ ಹೇಳದೇ ಇರ್ತಿದ್ಲ. ಏನೋ ಒಟ್ನಲ್ಲಿ ಅವನು ಮಾಡಿಲ್ಲ, ಇವಳು ಹೇಳಿಲ್ಲ. ಆದ್ರೆ ಅಕ್ಕಪಕ್ಕದ ಮನೆಯವರಿಗೆ ಮಾತ್ರ ಹುಡುಗಿಯ ಹೊಟ್ಟೆ ದಪ್ಪದಾಗ್ತಿದೆ ಅನ್ಸಿತ್ತಂತೆ. ಮೊನ್ನೆ ದಿನ ಆಕೆ ತಲೆ ತಿರುಗಿ ಬಿದ್ದಾಗ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ದಾರೆ. ಆಗ್ಲೇ ನಡೆದಿರೋದು ಬೆಳಕಿಗೆ ಬಂದಿತ್ತು. ಅದು ನಾವು ಇರ್ತಾನೆ ಇದ್ದಿಲ್ಲ. ನಾವು ಕೆಲ್ಸಕ್ಕೆ ಹೋಗ್ಬಿಡ್ತಾ ಇದ್ವಲ್ಲ. ನಾವು 6 ಗಂಟೆಗೆ ಹೋದ್ರೆ ಬರೋದು ಮತ್ತೆ 2 ಗಂಟೆಗೆ. ನಾವು ಇಲ್ದಿರೋ ಟೈಮಲ್ಲಿ ಬರ್ತಾ ಇದ್ದಿದ್ದು. ಇಲ್ಲೆಲ್ಲರೂ ಕೆಲ್ಸಕ್ಕೆ ಹೋಗೋರು, ಯಾರು ಮನೆ ಹತ್ರ ಇರೋರಿಲ್ಲ. ನಾವು ಇಲ್ದಿರೋ ಟೈಮಲ್ಲಿ ನೋಡ್ಕೊಂಡು ಬರ್ತಾ ಇದ್ದಿದ್ದಂತೆ. ಆ ಹುಡುಗಿನ ಭಯ ಇಳಿಸ್ಬಿಟ್ಟವನೆ, ತುಂಬ ಭಯ ಇಳಿಸ್ಬಿಟ್ಟವನೆ. ಹಂಗೆ ಹುಡುಗಿ ನಡ್ಗೋದು. ನಮಗೆ ಇಲ್ಲಿರೋ ಜನ ಆ ಹುಡುಗಿ ನೋಡಿ ಹೊಟ್ಟೆ ದಪ್ಪ ಐತೆ ಅಂದಿದ್ದಕ್ಕೆ ನಾವು ಅನುಮಾನ ಪಟ್ಟು ಕರ್ಕೊಂಡೋಗಿ ಹಂಗೂ ಆ ಹುಡುಗಿ ಹೇಳಿಲ್ಲ ಅಂದ್ ನಾವು ಭಯ ಇಳಿಸಿರೋದಕ್ಕೆ ಈ ಥರ ಆಯ್ತು ಆಂಟಿ ಹಂಗೆ ಹಿಂಗೆ ಅಂತ ಹೇಳಿದ್ದು. ವಿಪರ್ಯಾಸ ಅಂದ್ರೆ ಆ ಹುಡುಗಿ ದೊಡ್ಡವಳಾಗಿ ವರ್ಷ ಕಳೆದಿರ್ಬೇಕಷ್ಟೇ. ಆಗ ಅವರ ಮನೆಯವರು ಒಂದು ಫಂಕ್ಷನ್ ಅನ್ನು ಮಾಡಿದ್ರು. ಆ ಟೈಮಲ್ಲಿ ಈ ಕಾಮ ಅಂದ ನಾಗೇಂದ್ರ ಹೆಂಡತಿ ಸಮೇತ ಅವರ ಮನೆಗೆ ಹೋಗಿ ಆ ಹುಡುಗಿಗೆ ಗಿಫ್ಟ್ ಕೊಟ್ಟಿದ್ದ. ಅದನ್ನ ಆಕೆ ಸಂತೋಷದಿಂದ ತಗೊಂಡಿದ್ಲು. ಈಗ ಆ ಹುಡುಗಿಗೆ ಇಟ್ಕೊಳ್ಳೋದಕ್ಕೆ ಆಗದಷ್ಟು ದೊಡ್ಡ ಗಿಫ್ಟ್ ಕೊಡೋದಕ್ಕೆ ಹೋಗಿದ್ದ. ಈ ವಿಷಯ ಗೊತ್ತಾಗ್ತಾ ಇದ್ದ ಹಾಗೆ ಅವರು ಸೀದಾ ಪೊಲೀಸ್ ಠಾಣೆಗೆ ಹೋಗಿಲ್ಲ, ನೇರ ನಾಗೇಂದ್ರನಿಗೆ ಕಾಲ್ ಮಾಡಿದ್ದಾರೆ. ಏನ್ ಮಾಡಿದ್ದೀಯ, ಬಂದು ಉತ್ತರ ಹೇಳು, ಆ ಹುಡುಗಿಯ ಜವಾಬ್ದಾರಿ ತಗೋ, ಇಲ್ಲ ಅಂದ್ರೆ ಎಲ್ಲರೂ ನಿನ್ನ ಹೆಸರನ್ನ ಬರೆದಿಟ್ಟು ವಿಷ ತಗೊಂಡು ಸಾಯ್ತೀವಿ ಅಂದಿದ್ರಂತೆ. ಅಷ್ಟೇ, ಅವನು ನಾಪತ್ತೆ, ಪಾವಗಡದ ಕಡೆ ಓಡ್ಬಿಟ್ಟ. ಹಾಗೆ ಹೋದವನನ್ನ ವಾಪಸ್ ಪೊಲೀಸ್ ಅವರು ಹಿಡ್ಕೊಂಬಂದಿಲ್ಲ. ಅವನೇ ಬರ್ತಾನೆ. ಆತನನ್ನೇ ಬರೋ ಹಾಗೆ ಮಾಡಿ ರೇಪ್ ಕೇಸ್ ಜಡಿಸಿ ಜೈಲಿಗೆ ಕಳಿಸಿದ್ದೆ ಒಂದು ಇಂಟರೆಸ್ಟಿಂಗ್ ಕಥೆ. ಗಂಡನಿಗೆ ಇನ್ನೊಂದು ಸಂಬಂಧ ಇದೆ ಅಂದ್ರೆ ಹೆಂಡತಿ ಆದವಳಿಗೆ ಸಹಿಸೋದಕ್ಕಾಗತ್ತ? ಎಸ್, ಸಹಿಸ್ಕೋತೀನಿ, ಆದರೆ ಅವನು ಜೈಲಿಗೆ ಮಾತ್ರ ಹೋಗಬಾರದು ಅನ್ನೋ ಹೆಂಗಸರು ಇರ್ತಾರೆ. ಅಲ್ಲಿ ಅಪ್ರಾಪ್ತೆಯ ಮೇಲೆ ರೇಪ್ ಕೇಸ್ನಲ್ಲಿ ಅವರಮ್ಮನದೇ ಪಾತ್ರ ಇದೆ ಅನ್ನೋ ಆಪಾದನೆ ಬರಬಹುದು ಅಂತ ನಾವಂತೂ ಅಂದ್ಕೊಂಡಿರಲಿಲ್ಲ. FIR ಆದ ನಂತರ ಬಿಚ್ಚಿಕೊಂಡಂಥ ಸಂಬಂಧಗಳ ವಿಚಿತ್ರ ಲೆಕ್ಕಾಚಾರದ ಕಥೆ ಹೇಳ್ತೀನಿ ಒಂದು ಸಣ್ಣ ಬ್ರೇಕ್ನ ನಂತರ.